ಇಷ್ಟು ಬಿಸಿಲಲ್ಲೂ ಇಷ್ಟೊಂದು ಜನ ಬಂದಿರೋದು ನೋಡಿ ನಮಗೆ ತುಂಬಾ ಖುಷಿ ಆಯ್ತಾ ಇದೆ. ಈಗ ಹಲವಾರು ಜನರು ಹಲವಾರು ಗ್ಯಾರಂಟಿಗಳ ಬಗ್ಗೆ ಮಾತಾಡಿದ್ದಾರೆ. ಆದರೆ ಒಂದು ಗ್ಯಾರಂಟಿ ಬಗ್ಗೆ ಏನು ಕೇಂದ್ರ ಸರ್ಕಾರದಿಂದ ರೈತರ ಪರವಾಗಿ ಬೆಂಬಲ ಬೆಲೆನ ಘೋಷಣೆ ಮಾಡ್ತೀವಿ, ಕಾಂಗ್ರೆಸ್ ಸರ್ಕಾರ ಬಂದ್ರೆ ಅನ್ನೋದನ್ನ ಹೇಳಿದ್ದಾರೆ. ಈಗ ನಿಮ್ಗೆ ಗೊತ್ತಿರೋ ಹಂಗೆ ರಾಜ್ಯ ಸರ್ಕಾರದವರು ಚುನಾವಣೆಗೆ ಮುಂಚೆ ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿದ್ರು, ಅದನ್ನ ಅನುಷ್ಠಾನಕ್ಕೆ ತಂದಿದ್ದಾರೆ. ಇವಾಗ ಈ ಒಂದು ನಂಬಿಕೆಯ ಮೇಲೆ ಇನ್ನು ಹಲವಾರು ಗ್ಯಾರಂಟಿಗಳನ್ನ ಕೇಂದ್ರ ಸರ್ಕಾರದಲ್ಲೂ ಹೇಳಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ಎಲ್ಲ ರೈತರು, ಎಲ್ಲ ರೈತ ಸಂಘಟನೆಗಳು, ಪ್ರಗತಿಪರ ಹೋರಾಟಗಾರರು ಎಲ್ಲರೂ ಬೆಂಬಲ ಬೆಲೆಗೆ ದಶಕಗಳಿಂದ ಓಡಾಟ ಮಾಡ್ತಿದ್ದಾರೆ. ಈ ಒಂದು ಬೆಂಬಲ ಬೆಲೆ ಕೊಟ್ಬಿಟ್ರೆ ನಮ್ಮ ಹಿರಿಯರಾದಂಥ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಹೇಳೋರು, ರೈತ ಸಾಲಗಾರನಲ್ಲ, ಸರ್ಕಾರವೇ ಬಾಕಿದಾರ ಅಂತ. ಇದನ್ನೇನಾದ್ರೂ ನಾವು ನಿಜ ಮಾಡಲೇಬೇಕು ಅಂತ ಹೇಳಿದ್ರೆ ನಮಗೆ ಬೆಂಬಲ ಬೆಲೆ ಕೊಟ್ರೆ ನಮಗೆ ನಮ್ಮ ಜೀವನನ, ರೈತರ ಜೀವನನ ಸುಧಾರಣೆ ಮಾಡೋಕ್ಕೆ ಸಾಧ್ಯ ಆಯ್ತದೆ. ಈ ಗ್ಯಾರಂಟಿಗಳ ಮೂಲಕ ಅದನ್ನ ಅನುಷ್ಠಾನಕ್ಕೆ ತರಕ್ಕೆ ಮತ್ತೆ ಹಲವಾರು ಯೋಜನೆಗಳನ್ನ ಏನು ಕೇಂದ್ರ ಸರ್ಕಾರದವರು, ಕಾಂಗ್ರೆಸ್ ಪಾರ್ಟಿಯವರು ಅನೌನ್ಸ್ ಮಾಡಿದ್ದಾರೆ, ಅದನ್ನ ಅನುಷ್ಠಾನ ತರಕ್ಕೆ ನಾವೆಲ್ಲ ಅವ್ರಿಗೆ ಕೈಬಲ ಪಡಿಸ್ಬೇಕು. ಸ್ಟಾರ್ ಚಂದ್ರು ಅವ್ರನ್ನ ಗೆಲ್ಲಿಸ್ಲೇಬೇಕು. ಈಗ ನಮ್ಮ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇರೋಂಥ ಒಂದು ಸಮಸ್ಯೆ ಅಂತ ಹೇಳಿದ್ರೆ ನಮ್ಮ ಬೆಳೆ ಪದ್ಧತಿ ಏನಿದೆ ಅದನ್ನ ನಮ್ಮ ರೈತರ ಪರ್ ಕ್ಯಾಪಿಟಾ ಇನ್ಕಮ್ ಅಂತ ಏನಿದೆ ಅದನ್ನ ಜಾಸ್ತಿ ಮಾಡಿಸ್ಬೇಕು. ಅದನ್ನ ಜಾಸ್ತಿ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಹವಾಮಾನದ ತಕ್ಕಂಗೆ ನಾವು ನಮ್ಮ ಏನು ಬೆಳೆ ಬೆಳೀತಿದ್ದೀವಿ ಆ ಪದ್ಧತಿಗಳನ್ನ ಬದಲಾವಣೆ ಮಾಡಬೇಕು. ಮಾನ್ಯ ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ನಾವು ಆ ಕೆಲಸಗಳನ್ನ ಮಾಡಕ್ ಶುರು ಮಾಡಿದ್ದೀವಿ. ಯಾವ ತರ ಅದನ್ನ ಪರಿವರ್ತನೆ ಮಾಡಬೇಕು, ಯಾವ ತರ ಪ್ರತಿಯೊಬ್ಬ ರೈತರಿಗೂ ಅವ್ರದೇ ಆದಂತ, ಅವ್ರಿಗೆ ಎಷ್ಟು ಗದ್ದೆ ಐತೆ, ಎಷ್ಟು ತೋಟ ಐತೆ, ಏನ್ ಬೆಳೆ ಬೆಳೀತಾ ಇದ್ದಾರೆ, ಇದ್ರ ಬಗ್ಗೆ ನಾವು ಮಾಹಿತಿ ತಗೊಂಡು ಪ್ರತಿಯೊಬ್ಬರಿಗೂ ಅವ್ರದೇ ಆದಂತ ಪ್ಲಾನ್ ಅನ್ನ ಕೊಡಕ್ಕೆ ಎಲ್ಲಾ ತರ ವ್ಯವಸ್ಥೆಗಳನ್ನ ಮಾಡ್ತಾ ಇದ್ದೀವಿ. ಇದು ಕಾರ್ಯರೂಪಕ್ಕೆ ಬರಕ್ಕೆ ಸ್ವಲ್ಪ ಕಾಲಾವಕಾಶ ಆದ್ರೂ ಈ ಒಂದು ಕಾರ್ಯಕ್ರಮನ ರೂಪಿಸಿರೋದ್ರಿಂದ ಮತ್ತೆ ಈ ತರ ಹಲವಾರು ರೈತ ಪರ ಕಾರ್ಯಕ್ರಮಗಳನ್ನ ರೂಪಿಸಿರೋದ್ರಿಂದ ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ಬೆಂಬಲ ಕೊಟ್ಟು ಸ್ಟಾರ್ ಚಂದ್ರು ಅವ್ರನ್ನ ಬಲಪಡಿಸ್ಬೇಕಾಗತ್ತೆ. ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ರೈತ ಸಂಘಟನೆಗಳು ನಮ್ಮ ದೇಶದಲ್ಲಿ ಸುಮಾರು 500ಕ್ಕೂ ಹೆಚ್ಚು ರೈತ ಸಂಘಟನೆಗಳು ಮತ್ತೆ ಪ್ರಗತಿಪರ ಹೋರಾಟಗಾರರು ಎಲ್ಲರೂ ಸಾಮೂಹಿಕವಾಗಿ ಕಾಂಗ್ರೆಸ್ಗೆ ಬೆಂಬಲನ ಸೂಚಿಸಿದ್ದಾರೆ. ಇಲ್ಲಿ ಕಳೆದ ವಿಧಾನಸಭೆ ಚುನಾವಣೆ ಸಮಯದಲ್ಲೂ ಇಲ್ಲಿ ಎಲ್ಲರೂ ಬೆಂಬಲ ಘೋಷಿಸಿ ಜನಶಕ್ತಿಯನ್ನ ಒಂದು ಬ್ಯಾನರ್ ಅಡಿಯಲ್ಲಿ ನಮ್ಮದೇ ಆದಂತ ಓಟನ್ನ ಪರಿವರ್ತನೆ ಮಾಡಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಬೆಂಬಲ ಕೊಡೋಕ್ಕೋಸ್ಕರ ಹಲವಾರು ಜನರು ತಳಮಟ್ಟದಲ್ಲಿ ಕೆಲಸ ಮಾಡಿದ್ದಾರೆ. ಅದೇ ರೀತಿ ಇವಾಗಲೂ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇನ್ನು ಸರ್ಕಾರದ ಗ್ಯಾರಂಟಿಗಳಿಂದ, ರಾಜ್ಯ ಸರ್ಕಾರದ ಗ್ಯಾರಂಟಿಗಳಿಂದ ನಿಮಗೆ ಗೊತ್ತಿರೋ ಹಂಗೆ ಏನು ಲೋಕಲ್ ಎಕಾನಮಿ, ಮೈಕ್ರೋ ಎಕಾನಮಿ ಅಂತ ಏನು ಹೇಳ್ತೀವಿ ಹಳ್ಳಿಗಳಲ್ಲಿ, ಅಲ್ಲಿಗೆ ನಿಮಗೆ ಗೊತ್ತಾಯ್ತಿದೆ ಇನ್ನೊಂದು ವರ್ಷ, 1.5 ವರ್ಷ, 2 ವರ್ಷದಲ್ಲಿ ಯಾವ ತರ ಅದು ಅನುಕೂಲ ಆಯ್ತೈತೆ ಅನ್ನೋದ್ರ ಬಗ್ಗೆ. ದುಡ್ಡು ಡೈರೆಕ್ಟ್ ಆಗಿ ನಮ್ಮ ಅಕೌಂಟ್ಗಳಿಗೆ ಬರ್ತಾಯಿದೆ. ನಮ್ಮ ಖರ್ಚು ಸ್ಪೆಂಡಿಂಗ್ ಪವರ್ ಅಂತ ಏನ್ ಹೇಳ್ತಾರೆ ಅದನ್ನ ಜಾಸ್ತಿ ಮಾಡಿದ್ದಾರೆ. ನಮ್ಮ ರೈತರಿಗೆ, ನಮ್ಮ ಹಳ್ಳಿಯ ಜನರಿಗೆ ಸ್ಪೆಂಡಿಂಗ್ ಪವರ್ ಜಾಸ್ತಿ ಮಾಡಿರೋದ್ರಿಂದ ನಾವು ಲೋಕಲ್ ಎಕಾನಮಿನ ಬೆಳೆಸ್ತಾ ಇದ್ದೀವಿ. ಈ ತರ ಒಂದು ಕಾರ್ಯಕ್ರಮನ ರೂಪಿಸಿರೋದು ನಮ್ಮ ರಾಜ್ಯದಲ್ಲೇ ಮೊದಲನೇದು.
ಇಡೀ ಈ ದೇಶದಲ್ಲಿ ಈ ತರ ಹಲವಾರು ಕಾರ್ಯಕ್ರಮಗಳನ್ನ ಇದರಿಂದ ಕೇಂದ್ರ ಸರ್ಕಾರದವರು ಮಾಡಿರೋದ್ರಿಂದ ನಾವು ಕಾಂಗ್ರೆಸ್ಗೆ ಅತಿ ದೊಡ್ಡ ಬೆಂಬಲವನ್ನ ಕೊಡಬೇಕು. ನಮ್ಮ ಸ್ಟಾರ್ ಚಂದ್ರು ಅವರು ಅವ್ರದೇ ಆದಂತ ವೈಯಕ್ತಿಕ ಬದುಕನ್ನ ಕಟ್ಕೊಂಡಿದ್ರು, ಆದ್ರೆ ಇಲ್ಲಿ ಬಂದು ಏನಾದ್ರೂ ಮಾಡಿ ಜನಸೇವೆ ಮಾಡಕ್ಕೋಸ್ಕರ ಬಂದಿದ್ದಾರೆ. ಅವರನ್ನ ನಾವೆಲ್ಲ ಈ ಗ್ಯಾರಂಟಿಗಳು ಮತ್ತು ಹಲವಾರು ರೈತಪರ ಕೆಲಸಗಳನ್ನ ಮಾಡಕ್ಕೆ ಅವಕಾಶ ಮಾಡಕ್ಕೋಸ್ಕರ ನಾವು ಕಾಂಗ್ರೆಸ್ ಮತ್ತು ಸ್ಟಾರ್ ಚಂದ್ರಣ್ಣ ಅವರನ್ನ ಗೆಲ್ಸೋದ್ರ ಮೂಲಕ ಕೈಬಲ ಪಡಿಸ್ಬೇಕು ಅಂತೇಳಿ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ ಅಂತೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.